DJ Moral Stories. ಬಡವರ ಮೊಟ್ಟೆ ಅನ್ನ. ಒಂದು ಊರಿನಲ್ಲಿ ರೋಷನ್ ಬದುಕಿರುತ್ತಾನೆ. ರೋಷನ್ ಮದುವೆ ಮನೆಗೆ ಹೋಗಿ ಅಡುಗೆ ಮಾಡುತ್ತಿರುತ್ತಾನೆ. ಅವನ ಹೆಂಡತಿಯ ಅಡುಗೆ ಸರಿ ಇರಲಿಲ್ಲ. ಆದರೂ ಅವನು ಅವಳ ಮಗಳಿಗೆ ಏನಾದರೂ ಮಾಡಬೇಕೆಂದಿರುತ್ತಾನೆ. ಆದ್ದರಿಂದ ಅವನು ದಿನಪೂರ್ತಿ ಕಷ್ಟಪಡುತ್ತಿರುತ್ತಾನೆ. ಬೆಳಗಿನಿಂದ ಕೆಲಸಕ್ಕಾಗಿ ಆತನು ಹುಡುಕಿ ಸುಸ್ತಾಗಿ ಮನೆಗೆ ಬರುತ್ತಾನೆ. ಇವತ್ತು ಅಷ್ಟೇ ಕೆಲಸ ಸಿಕ್ಕಿಲ್ಲ, ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ಸರಿ, ನೀವು ಸುಸ್ತಾಗಿದ್ದೀರಾ, ಕುತ್ಕೊಳ್ಳಿ. ಬೆಳಗ್ಗೆಯಿಂದ ಓಡಾಡಿ ತುಂಬಾ ಸುಸ್ತಾಗಿದ್ದೀರಾ. ಕೆಲಸ ಮಾಡಿ ದಣಿ ಬಾರಿಸ್ಕೊಂಡ್ರೆ ಖುಷಿ ಸಿಗುತ್ತೆ. ನಿರ್ಮಲ, ಇವತ್ತು ನನಗೆ ಕೆಲಸ ಮಾಡಲಿಲ್ಲ, ಆದರೂ ನಂಗೆ ದಣಿ ಬಾರಿಸ್ಕೊಳಕ್ಕಾಗೋದಿಲ್ಲ. ಕೈಯಲ್ಲಿ ದುಡ್ಡಿದ್ರೆ ಎಲ್ಲ ಆಗೋದು. ಆಗ ಅಲ್ಲಿಗೆ ಊಟದ ತಟ್ಟೆಯನ್ನು ಹಿಡಿದುಕೊಂಡು ಶೋಭಾ ಬರುತ್ತಾಳೆ. ಯಾಕೆ ನೀವೆಲ್ಲ ಬೇಜಾರಾಗ್ತಿದ್ದೀರಾ? ನಾನಿಲ್ವಾ? ಶೋಭಾ, ಊಟ ತಿನ್ನಿ. ಏನೇನು ಕೊಡಿದ್ಯಾ ನೀನು? ಈ ಮನೆ ನೌಕರನ? ನಾನು ನಿನ್ನ ಸ್ವಾಭಿಮಾನದ ಅಪ್ಪ. ನಾನು ನನ್ನ ಮಗಳನ್ನ ಯಾವತ್ತೂ ಅಡುಗೆ ಮಾಡೋದು ಕಳಿಸೋದಿಲ್ಲ. ನಾನು ದುಡ್ಡು ಕೂಡಿಡ್ತಾ ಇರೋದು ನನ್ನ ಮಗಳನ್ನ ಗ್ರ್ಯಾಜುಯೇಟ್ ಮಾಡೋದಕ್ಕೆ. ಅದನ್ನ ನೀನು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ. ಶೋಭಾ, ನಿಮ್ಮ ಅಪ್ಪನಿಗೆ ಇದೆಲ್ಲ ಇಷ್ಟ ಇಲ್ಲ ಅಂದ್ರೂ ನೀನು ಯಾಕೆ ಇದನ್ನೆಲ್ಲ ಮಾಡ್ತೀಯಾ? ನಮ್ಮಿಬ್ರಿಗಂತೂ ಓದೋದಕ್ಕೆ ಅವಕಾಶ ಸಿಗ್ಲಿಲ್ಲ, ಆದರೆ ನಿನಗೆ ಸಿಕ್ಕಿದೆ. ಓದು, ಚೆನ್ನಾಗಿ ಓದು. ಆದರೆ ಇದನ್ನೆಲ್ಲ ನೀನು ಏನಕ್ಕೆ ಮಾಡ್ತೀಯಾ? ಶೋಭಾ ಅವಳ ಅಪ್ಪ ಅಮ್ಮನ ಮಾತನ್ನು ಕೇಳಿ ನಿಧಾನವಾಗಿ ಒಳಗೆ ಹೋಗುತ್ತಾಳೆ. ಮರುದಿನ ಬೆಳಗ್ಗೆ, ಅರೆ ಶೋಭಾ, ಮನೆ ಕಡೆ ಜಾಗ್ರತೆ ಇರಲಿ, ನಾನು ಬರ್ತೀನಿ. ಈಗ ನೀನು ಎಲ್ಲಿ ಹೋಗ್ತಾ ಇದೆಯಮ್ಮ? ನಮಗೆ ಹೇಗಿದ್ರೂ ಕೂಡ ದುಡ್ಡು ಬೇಕಲ್ವಾ? ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಹಪ್ಳನಾದರೂ ಸೇಲ್ ಮಾಡೋಣ ಅಂತ. ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳಿದ್ದೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಕೆಜಿ ಹಪ್ಳ ಬೇಕು ಅಂತ. ಛೇ, ಇದೆಲ್ಲ ಏನಾಗ್ತಿದೆ? ಇದನ್ನೆಲ್ಲ ಎಲ್ಲಿಗೆ ನಿಲ್ಲಿಸ್ಬೇಡಿ. ನನ್ನಿಂದ ಇದನ್ನೆಲ್ಲ ನೋಡೋದಕ್ಕಾಗ್ತಾ ಇಲ್ಲ. ನಾನು ಚೆನ್ನಾಗಿ ಓದಿ ಏನೋ ಮಾಡಬೇಕು ಅಂತ ಅಲ್ಲ, ನಾನು ಶೆಫ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಗ್ರಾಮದ ಮಣ್ಣಲ್ಲೇ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಹೇಗಾದರೂ ಮಾಡಿ ಈ ಸಾಧನೆ ಮಾಡೇ ಮಾಡ್ತೀನಿ. ಸಂಜೆ ನಿರ್ಮಲಾ ಹಾಗೂ ಲೂಷನ್ ಖಾಲಿ ಕೈಲಿ ಮನೆಗೆ ಬರುತ್ತಾರೆ. ಶೋಭಾ ಅವರಿಗಾಗಿಯೇ ಕಾಯುತ್ತಿರುತ್ತಾಳೆ, ಅವಳ ಐಡಿಯಾವನ್ನು ಹೇಳಲು. ನನ್ನ ಮದುವೆಗೆ ನೀವು ಕೂಡಿಟ್ಟಿರೋ ಹಣ ಎಲ್ಲ ನನಗೆ ಕೊಡಿ, ನಾನು ಒಂದು ಡಾಬಾವನ್ನು ಸ್ಟಾರ್ಟ್ ಮಾಡ್ತೇನೆ. ನಾವು 3 ಜನ ಸೇರ್ಕೊಂಡು ಆ ಡಾಬಾವನ್ನ ಚೆನ್ನಾಗಿ ನಡೆಸೋಣ, ದೊಡ್ಡದಾಗತ್ತೆ. ನಾನು ಕೂಡ ಚಿಕ್ಕ ಕೆಲಸದಿಂದ ದೊಡ್ಡ ಮಾಸ್ಟರ್ ಶೆಫ್ ಆಗ್ತೀನಿ. ಇದೆಲ್ಲ ಬರೀ ಟಿವಿ ಸಾಮ್ರಾಜ್ಯದಲ್ಲಿ ಮಗಳೇ. ನಿಜವಾಗ್ಲೂ ಡಾಬಾ ಮಾಡೋದು ತುಂಬಾ ಕಷ್ಟ. ಜನ ಏನು ಹೇಳ್ತಾರೆ ಗೊತ್ತಾ? ಮೊದಲಿಂದಲೂ ನಟರಾಜ ಅಲ್ಲಿ ಡಾಬಾ ನಡೆಸ್ತಾ ಇದ್ದಾನೆ. ಅವನು ಮುಂದೆ ನಾವು ನಿಂತ್ಕೊಂಡು ನಾವು ಇನ್ನೊಂದು ಡಾಬಾ ಮಾಡೋದಕ್ಕಾಗತ್ತಾ? ಜನಗಳ ಚಿಂತೆ ಬಿಡಿ ಅಪ್ಪ, ಅವ್ರೇನು ಬಂದು ನಮಗೆ ಊಟ ಕೊಡ್ತಾರಾ? ಇಲ್ಲಿರೋ ಹೋಟೆಲ್ಗಳಿಗೆ ಬರೀ ಅನ್ನ ಸಾರು ಮಾಡೋದು ಗೊತ್ತಿದೆ ಅಷ್ಟೇ. ಆದರೆ ನಾವು ಸ್ವಲ್ಪ ಚೆನ್ನಾಗಿ ಮಾಡೋಣ ಏನಾದರೂ. ಆದ್ರೆ ನೀನು ಜೊತೆಯಲ್ಲಿ ಓದಲೂಬೇಕು. ನಿರ್ಮಲಾ ಮದುವೆಗೆ ಎಂದು ಮಾಡಿಟ್ಟ ಒಡವೆಗಳನ್ನು ಮಾರಿ ಒಂದು ದೊಡ್ಡ ಡಾಬಾವನ್ನು ತೆಗೆದುಕೊಳ್ಳುತ್ತಾಳೆ. ನಾವು ಇಂದಿನಿಂದ ಎಗ್ ರೈಸ್ ಮಾಡೋಣ. ನಾವು ರೋಟಿ ಜೊತೆಗೆ ಅನ್ನನೂ ಕೊಡೋಣ. ಅದ್ರ ಜೊತೆಗೆ ರೋಷನ್ ಅವ್ರು ಮಾಡೋ ಗುಲಾಬ್ ಜಾಮೂನ್ ಕೂಡ ಕೊಡೋಣ. ಬನ್ನಿ ಬನ್ನಿ, 50 ರೂಪಾಯಿಗೆ ಅನ್ನ ಜೊತೆ ರೋಟಿ ಕೂಡ ತಿನ್ನಿ. ಬನ್ನಿ ಬನ್ನಿ, 50 ರೂಪಾಯಿಗೆ ಅನ್ನ ಜೊತೆ ರೋಟಿ ಕೂಡ ತಿನ್ನಿ. ಮಿಠಾಯಿಯ ಸ್ವಾದದ ಜೊತೆಗೆ ಮಸಾಲೆಯ ಖುಷಿ. ಏನು 50 ರೂಪಾಯಿಗೆ ಎಗ್ ರೈಸಾ? ಆ ನಟರಾಜ ಬರೀ 70 ರೂಪಾಯಿಗೆ ಅನ್ನ ಹಾಕ್ತಾನೆ. ಅಕ್ಕಪಕ್ಕದಲ್ಲಿ ಇರುವವರೆಲ್ಲರೂ ಶೋಭಾಳ ಕೈ ಅಡುಗೆಯನ್ನೇ ತಿನ್ನುತ್ತಾರೆ ಮತ್ತು ಹೊಗಳುತ್ತಾರೆ. ಆಹಾ, ಎಷ್ಟು ಚೆನ್ನಾಗಿದೆ ಶೋಭಾ, ನೀನು ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ. ರೋಷನ್ ತುಂಬಾ ಭಾಗ್ಯಶಾಲಿ. ಹೀಗೆ ಅದು ಒಬ್ಬರಿಂದ ಒಬ್ಬರಿಗೆ ಪಸರಿಸುತ್ತಾ ಶೋಭಾ ತುಂಬಾ ಫೇಮಸ್ ಆಗುತ್ತಾಳೆ. ಆಗ ರೋಷನ್ಗೆ ಒಂದು ಕೆಲಸ ಕೂಡ ಸಿಗುತ್ತಿರಲಿಲ್ಲ. ಆದರೆ ಈಗ ರೋಷನ್ನ ಹೋಟೆಲ್ ಬಳಿ ಕ್ಯೂ ನಿಂತಿದ್ದಾರೆ. ಶೋಭಾಳ ಈ ಬೆಳವಣಿಗೆಯಿಂದ ನಟರಾಜ್ನ ಹೋಟೆಲ್ಗೆ ಯಾರು ಕೂಡ ಬರುತ್ತಿರಲಿಲ್ಲ. ಆ ಹುಡುಗಿಗೆ ಯಾರು ಸಿಕ್ಕಿಲ್ಲ ಅಂತ ನನ್ನ ಜೊತೆಗೆ ಜಗಳಕ್ಕೆ ಬರ್ತಾಳೆ. ಎಷ್ಟು ಅಹಂಕಾರ ಇರ್ಬೋದು ಅವಳಿಗೆ. ಅವಳು ಶೆಫ್ ಆಗ್ತಾಳಂತೆ, ಶೆಫು. ರಂಗ ಮತ್ತು ಮಂಗ ಇಬ್ಬರು ಕೂಡ ನಟರಾಜನ ಗೂಂಡಾಗಳು. ಇಬ್ಬರು ಕೂಡ ಒಂದೊಂದು ಪ್ಲೇಟ್ ಎಗ್ ರೈಸ್ ಅನ್ನು ಆರ್ಡರ್ ಮಾಡುತ್ತಾರೆ. ಓಹ್, ಈ ಡಾಬ್ದಲ್ಲೇನಾ ಅನ್ನ ಮತ್ತೆ ಮೊಟ್ಟೆ ಸಿಗೋದು? ನಾವೆಲ್ಲ ತುಂಬಾ ಕೇಳಿದ್ದೀವಿ. ಓ ಹೀರೋಯಿನ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮ ಮಾಲೀಕರು ಹೇಳೋದು ನೀನು ಡಾಬಾನ ಕ್ಲೋಸ್ ಮಾಡ್ಬೇಕಂತೆ. ಇಲ್ಲ ಅರ್ಧ ಗೊತ್ತಲ್ವಾ ನಾವ್ಯಾರು ಅಂತ? ನಿಮ್ಮ ಈ ತಾಕತ್ನೆಲ್ಲ ಅಲ್ಲಿ ತೋರಿಸಿ. ಇಲ್ಲಲ್ಲ, ನಾನೇನಾದರೂ ಮಾಡಿದ್ರೆ ನೀವು ಮುಟ್ ನೋಡ್ಕೋತೀರಾ ಗೊತ್ತಾ? ಈಗಲೇ ಪೊಲೀಸಿಗೆ ಫೋನ್ ಮಾಡ್ಲಾ? ನಡಿ ನಡಿ ಇಲ್ಲಿಂದ. ಏನಾಯ್ತು ಮಗಳೇ, ಎಲ್ಲ ಕೂಡ ಸರಿ ಇದೆ ಅಲ್ವಾ? ಏನೂ ಇಲ್ಲ ಅಮ್ಮ, ಯಾವುದೋ 2 ಕಾಗೆಗಳು ಬಂದಿತ್ತು, ಅದನ್ನ ಯಾರೋ ಬಂದು ಓಡಿಸಿದ್ರು ಅಷ್ಟೇ. ರಂಗ ಮಂಗ ಇಬ್ಬರು ಈ ಮಾತನ್ನು ನಟರಾಜನ ಬಳಿ ಹೇಳುತ್ತಾರೆ. ಅವನೆಲ್ಲಿ ಶಾಂತಿಯಾಗಿರುತ್ತಾನೆ. ರಾತ್ರಿ ಪೂರ್ತಿ ಯೋಚನೆಯನ್ನು ಮಾಡಿ ಕೆಲವು ಕಲ್ಲುಗಳನ್ನು ತೆಗೆದುಕೊಂಡು ಪೇಂಟ್ ಮಾಡಿ ಮೊಟ್ಟೆಯ ರೂಪದಲ್ಲಿ ಅಲ್ಲಿ ಇಡುತ್ತಾನೆ. ಮತ್ತು ರಾತ್ರಿಯೇ ಹೋಗಿ ಶೋಭಾಳ ಅಂಗಡಿಯಲ್ಲಿದ್ದಂಥ ಮೊಟ್ಟೆಗಳನ್ನು ತೆಗೆದು ಈ ಮೊಟ್ಟೆಗಳನ್ನು ಅಲ್ಲಿಡುತ್ತಾನೆ.
ನಿರ್ಮಲಾ ಅಕ್ಕಿ ಬೇಯಿಸುತ್ತಿರುತ್ತಾಳೆ ಹಾಗೂ ಶೋಭಾ ಈ ಮೊಟ್ಟೆಗಳನ್ನು ತೆಗೆದುಕೊಳ್ಳುತ್ತಾಳೆ. ಅರೆ, ಈ ಮೊಟ್ಟೆ ಇಷ್ಟೊಂದು ಭಾರ ಹೇಗಾಯಿತು? ಶೋಭಾ ಮೊಟ್ಟೆಗಳನ್ನು ಹೊಡೆದು ನೋಡುತ್ತಾಳೆ. ಅಯ್ಯೋ, ಈ ಬಣ್ಣ ಎಲ್ಲಿಂದ ಬಂತು? ಇದಂತೂ ಕಲ್ಲಪ್ಪ. ಇದೆಲ್ಲ ನಟರಾಜನ ಕೆಲಸನೇ. ಸದ್ಯ ಯಾವ ಗ್ರಾಹಕರಿಗೂ ನಾವು ಅದನ್ನ ಹಾಕಿರೋ ಅನ್ನನ ನಾವು ಇದುವರೆಗೂ ಕೊಟ್ಟಿಲ್ಲ. ಅವ್ರದಂತೂ ಜಾಸ್ತಿ ಆಯ್ತಪ್ಪ. ರಾತ್ರಿ ಪೂರ್ತಿ ಈ ಹೋಟೆಲ್ನ ನಾನೇ ಕಾವಲು ಕಾಯ್ತೀನಿ. ಆ ನಟರಾಜ್ ಡಾಬಾನ ನಾನೇ ಬಂದ್ ಮಾಡಿಸ್ತೀನಿ, ನೋಡ್ತಾ ಇರಿ. ಆದರೆ ನಟರಾಜ ತನ್ನ ಡಾಬಾದಲ್ಲಿ ಕುಳಿತುಕೊಂಡು ಏನಾಗುತ್ತದೆ ಎಂದು ನೋಡಲು ಕಾಯುತ್ತಿರುತ್ತಾನೆ. ಅಯ್ಯೋ, ಇಷ್ಟೊತ್ತಾದ್ರೂ ಅಲ್ಲಿಂದ ಏನು ರೆಸ್ಪಾನ್ಸೇ ಬಂದಿಲ್ವೇ? ನಾನೇ ಹೋಗ್ಬಿಟ್ಟು ನೋಡ್ತೀನಿ ಅದೇನಾಗಿದೆ ಅಂತ. ನಟರಾಜ ಅಲ್ಲಿಗೆ ಹೋಗುತ್ತಾನೆ. ನೋಡುತ್ತಿರುತ್ತಾನೆ. ಎಲ್ಲರೂ ಚೆನ್ನಾಗೇ ತಿನ್ನುತ್ತಿರುತ್ತಾರೆ ಮತ್ತು ಒಬ್ಬ ಮನುಷ್ಯನ ಬಳಿ ಹೋಗಿ ಅವನು ಕೇಳುತ್ತಾನೆ. ಸೂಪರ್ ಆಗಿದೆ. ನಟರಾಜ ಕೆಲವು ಕಾಳುಗಳನ್ನು ತೆಗೆದುಕೊಂಡು ಬಂದು ಶೋಭಾಳ ಡಾಬಾಗೆ ಬರುತ್ತಾನೆ. ಶೋಭಾಳು ಆ ರಾತ್ರಿ ಅಲ್ಲೇ ಅಡಗಿಸಿ ನೋಡುತ್ತಿರುತ್ತಾಳೆ. ನಟರಾಜನು ಆ ಕಾಳುಗಳನ್ನು ಅಕ್ಕಿಯಲ್ಲಿ ಮಿಶ್ರಣ ಮಾಡಲು ಹೋದಾಗ ಶೋಭಾ ಕೂಡಲೇ ಪೊಲೀಸರನ್ನು ಕರೆದುಕೊಂಡು ಬಂದು ಅವನನ್ನು ಹಿಡಿಯುತ್ತಾಳೆ. ಕಾಂಪಿಟೇಷನ್ ಮಾಡಬೇಕಾದ್ರೆ ಮೈದಾನಕ್ಕೆ ಬಾ, ಈ ಥರ ಎಲ್ಲ ಮಾಡಬೇಡ, ಜೈಲಿಗೆ ಹೋಗ್ತೀಯಾ. ಮರುದಿನದಿಂದ ಶೋಭಾ ಕೆಲಸಕ್ಕೆ ಬರುತ್ತಾಳೆ. ಆದರೆ ಅಲ್ಲಿ ಒಬ್ಬ ರೆಗ್ಯುಲರ್ ಕಸ್ಟಮರ್ ಬರುತ್ತಿರುತ್ತಾನೆ. ಒಂದು ಎಗ್ ರೈಸ್ ಮಾಡಿ ಅಕ್ಕ, ಮಾಸ್ಟರ್ ಶೆಫ್ನ ಆಡಿಷನ್ ನಡೀತಾ ಇದೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಓ, ನಿಜವಾಗ್ಲೂ ಶೋಭಾ ಮಾಸ್ಟರ್ ಶೆಫ್ ಆಗ್ತಾಳೆ. ಹೋಗು ಮಗಳೇ, ಹೋಗು, ನಿಮ್ಮ ಅಪ್ಪನ ಹೆಸರನ್ನ ಬೆಳೆಸು. ಹೋಗು ಮಗಳೇ, ನಿಮ್ಮ ಅಪ್ಪನ ಹೆಸರು ಉಳಿಸು. ಶೋಭಾ ಮಾಸ್ಟರ್ ಶೆಫ್ ಆಗಲು ನಗರಕ್ಕೆ ಬರುತ್ತಾಳೆ. ಆ ಆಡಿಷನ್ನಲ್ಲಿ ಮೊಟ್ಟೆ ಅನ್ನವನ್ನು ಮಾಡುತ್ತಾಳೆ. ಜಡ್ಜಸ್ಗೆ ಅದನ್ನು ಕೊಡುತ್ತಾಳೆ. ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಅನ್ನ ಮೊಟ್ಟೆ ಸಿಂಪಲ್ ಅಲ್ವಾ? ನನಗನ್ಸುತ್ತೆ ನೀನು ರಿಜೆಕ್ಟ್ ಆಗಿ ಹೋಗ್ತೀಯಾ ಅಂತ. ಈ ಮೊಟ್ಟೆ ಅನ್ನ ನನ್ನ ಮನೆ ನಡೆಸುತ್ತದೆ, ಪೂರ್ತಿ ಗ್ರಾಮದಲ್ಲಿ ಫೇಮಸ್ಸು. ಇದರಿಂದ ನಾನು ತುಂಬಾ ಹೆಮ್ಮೆಯಿಂದ ಹೇಳುತ್ತೇನೆ, ತುಂಬಾ ಚೆನ್ನಾಗಿದೆ ಎಂದು. ಜಡ್ಜಸ್ ಅವಳು ಮಾಡಿರುವ ಊಟವನ್ನು ತಿಂದು ಅವಳಿಗೆ ಶಬಾಷ್ ಕಿರಿಯನ್ನು ವ್ಯಕ್ತಪಡಿಸುತ್ತಾರೆ. ನೀನು ಇದೊಂದು ಪೇಟೆಂಟ್ ಮಾಡಿಸು. ಓ, ಇನ್ಕ್ರೆಡಿಬಲ್. ನೀವು ನನ್ನ ರೆಸ್ಟೋರೆಂಟ್ ಕೆಲಸ ಮಾಡ್ತೀರಾ? ಹಾ ಸರ್, ವೈ ನಾಟ್. ಯು ವಿಲ್ ಬಿ ಪೇಡ್ ಫಾರ್ ದಿಸ್. ಶೋಭಾಳು ಅವಳ ಕನಸನ್ನು ನನಸಾಗಿಸಲು ಪರಿಶ್ರಮ ಪಡುತ್ತಾಳೆ ಮತ್ತು ಮಾಸ್ಟರ್ ಶೆಫ್ನ ಪುಸ್ತಕವನ್ನು ತನ್ನ ಹೆಸರಿನಲ್ಲೇ ಬರೆಯುತ್ತಾಳೆ. ರೋಷನ್ ಹಾಗೂ ನಿರ್ಮಲಾ ಇವರಿಬ್ಬರ ಬದುಕು ಕೂಡ ಬದಲಾಗುತ್ತದೆ ಮತ್ತು ನಿರ್ಮಲಾ ಅವಳ ಗ್ರಾಮದಲ್ಲಿ ಇನ್ನೊಂದು ಹೋಟೆಲ್ ಅನ್ನು ಶುರು ಮಾಡುತ್ತಾಳೆ. ಶೆಫ್ ಅವರೇ, ನಿಮ್ದು ಊಟ ತುಂಬಾ ಕಾಸ್ಟ್ಲಿ ಅಲ್ವಾ? 50 ರೂಪಾಯಿಗೆ ಫುಲ್ ಪ್ಲೇಟ್ ಅಣ್ಣ.